Hello everyone, welcome to my university. With the key question number 10 of chapter, Personal Law. If two bonds are dropped on the depth of penetration is same. If option A, heavier ball is dropped faster than lighter ball, heavier ball is there. Lighter ball ಇಂದ ಫಾಸ್ಟ್ ಆಗಿ ಡ್ರಾಪ್ ಆಗಬೇಕು ಆಪ್ಷನ್ ಬಿ ಲೈಟರ್ ಬಾಲ್ ಇಸ್ ಡ್ರಾಪ್ ಫಾಸ್ಟರ್ ದನ್ ಹೆವಿಯರ್ ಬಾಲ್ ಲೈಟರ್ ಬಾಲ್ ಏನಿದೆ ಫಾಸ್ಟರ್ ಬಾಲ್ ಹೆವಿಯರ್ ಬಾಲ್ ಇಂದ ಫಾಸ್ಟ್ ಆಗಿ ಡ್ರಾಪ್ ಆಗಬೇಕು ಆಪ್ಷನ್ ಸಿ ದ ಪ್ರಾಡಕ್ಟ್ is same for both objects in product m is nothing but moment ಎರಡಕ್ಕೂ ಸೇಮ್ ಇರಬೇಕು ಅಂತ ಹೇಳಿದ್ದಾರೆ ಆಪ್ಷನ್ ಡಿ ಎ ಆರ್ ಬಿ ಎ ಅಥವಾ ಬಿ ಯಾವುದಾದ್ರು ಕಂಡೀಷನ್ ಹೇಳ್ತೀನಿ ಈಗ ಎರಡು ಬಾಲ್ ಡ್ರಾಪ್ ಮಾಡಿ ಈ ಟೈಮ್ನಲ್ಲಿ ಹೋಗಿ ಸ್ಟ್ಯಾಂಡ್ ಮೇಲೆ ಬೀಳುತ್ತೆ ಈಗ ಇದನ್ನ ಸ್ಟಾಪ್ ಮಾಡಬೇಕು ದಟ್ ಸ್ಟ್ಯಾಂಡ್ ಹ್ಯಾಸ್ ಟು ಅಪ್ಲೈ ಸಮ್ ಫೋರ್ಸ್ ಇದು ಫೋರ್ಸ್ ಅನ್ನ ಅಪ್ಲೈ ಮಾಡಬೇಕು ಎರಡು ಬಾಲ್ ಮೇಲೆ ಹಾಗಿದ್ರೆ ಆ ಫೋರ್ಸ್ ಯಾವ್ದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ವೇಟ್ ಮೇಲೆ ಮಾತ್ರ ಅಲ್ಲ ಸ್ಪೀಡ್ ಆರ್ ವೆಲಾಸಿಟಿ ಮೇಲೆ ಮಾತ್ರ ಅಲ್ಲ ಬಟ್ ಕಂಬೈನ್ಡ್ ಇಫೆಕ್ಟ್ ಮೇಲೆ ಡಿಪೆಂಡ್ ಆಗಿರುತ್ತೆ ಮಾಸ್ ಮತ್ತೆ ವೆಲಾಸಿಟಿ ಎರಡು ಸೇರಿ ಮಾಸ್ ಮತ್ತೆ ವೆಲಾಸಿಟಿ ಎರಡಕ್ಕೂ ಕಂಬೈನ್ಡ್ ಇಫೆಕ್ಟ್ ಮೇಲೆ ಡಿಪೆಂಡ್ ಆಗಿರುತ್ತೆ ಇಮ್ಯಾಜಿನ್ ದಿಸ್ ಬಾಲ್ ಇಸ್ ಹೆವಿ ಇದು ಮೆಟಲ್ ಬಾಲ್ ಇದೆ ಸೊ ಹೆವಿ ಇದೆ ಮಾಸ್ ಜಾಸ್ತಿ ಇದೆ ಬಟ್ ಇದು ಮಾಸ್ ಕಡಿಮೆ ಇದೆ ಸರಿ ಬಟ್ ಇದು ನೀವು ನಿಧಾನಕ್ಕೆ ಎಷ್ಟಿದ್ದೀರಿ ಜಾಸ್ತಿ ಸ್ಪೀಡಲ್ಲಿ ಎಷ್ಟಿಲ್ಲ ಸ್ಮಾಲ್ ವೆಲಾಸಿಟಿ ಬಟ್ ಇದು ಸ್ಪೀಡಲ್ಲಿ ಎಷ್ಟಿದ್ದೀರಿ ವೆಲಾಸಿಟಿ ಜಾಸ್ತಿ ಇದೆ ಈಗ ಈ ಎಂ ವಿ ಮತ್ತೆ ಈ ಎಂ ವಿ ಅಂದ್ರೆ ಎರಡು ಈಕ್ವಲ್ ಆದ್ರೆ ಆ ಟೈಮಲ್ಲಿ ಈ ಡೆಪ್ತ್ ಏನಿದೆ ಅದು ಕೂಡ ಈಕ್ವಲ್ ಆಗಿರುತ್ತೆ ಸೊ if two balls are dropped on sand the depth of penetration is same if the product mv is same for both objects ಎರಡು objects ಗೆ mv product ಏನಿದೆ ಸೇಮ್ ಇದ್ರೆ ಅವಾಗ ಅದು depth of penetration ಏನಿರುತ್ತೆ ಅದು ಕೂಡ same ಇರುತ್ತೆ. Therefore option C is correct. Thank you.